ರಾಜ್ಯದಲ್ಲಿ ಅಧಿಕಾರ ಸಂಘರ್ಷದ ಬೆಳವಣಿಗೆ ದೆಹಲಿಗೆ ಶಿಫ್ಟ್ ಆಗಿರುವಾಗ ರಾಜ್ಯದಲ್ಲಿ ನಡೆದಂತ ಮಹತ್ವದ ಬೆಳವಣಿಗೆ ಇವತ್ತು ಸಿಎಂ ಮತ್ತು ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದು ಏನಾಯ್ತು? ಬೆಳಗಾವಿ ಅಧಿವೇಶನ ಮುಗಿಯೋ ತನಕ ಯಥಾಸ್ಥಿತಿ ಮುಂದುವರಿಕೆ ಆಗತ್ತೆ. ಅಧಿವೇಶನದಲ್ಲಿ ಬಿಜೆಪಿ ಜೆಡಿಎಸ್ ಅನ್ನ ಸಮರ್ಥವಾಗಿ ಎದುರಿಸ್ತೀವಿ. ಬೆಳಗಾವಿ ಅಧಿವೇಶನದಲ್ಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತೀವಿ ಅಂತ ಸಿಎಂ ಡಿಸಿಎಂ ಹೇಳಿದ. ಇವತ್ತು ರಾಜ್ಯ ರಾಜಕೀಯದಲ್ಲಿ ಆದಂತ ಮಹತ್ವದ ಬೆಳವಣಿಗೆ. ಸಿಎಂ ಮತ್ತು ಡಿಸಿಎಂ ಒಟ್ಟಾಗಿ ಬ್ರೇಕ್ಫಾಸ್ಟ್ ಮಾಡಿದ್ರು. ಆ ಬ್ರೇಕ್ಫಾಸ್ಟ್ ನಲ್ಲಿ ಒಂದಷ್ಟು ಚರ್ಚೆ ಆಯಿತು. ಚರ್ಚೆಯ ನಂತರ ಒಂದು ಸುದ್ದಿಗೋಷ್ಠಿಯನ್ನ ಒಟ್ಟಾಗಿ ನಡೆಸಿದ್ರು. ಅದರಲ್ಲಿ ಒಂದಷ್ಟು ವಿಷಯಗಳನ್ನ ಮಾತಾಡಿದ್ರು. ಬೆಳಗಾವಿ ಅಧಿವೇಶನದಲ್ಲಿ ಒಗ್ಗಟ್ಟನ್ನ ಪ್ರದರ್ಶಿಸ್ತೀವಿ ಅಂತ ಸಿಎಂ ಡಿಸಿಎಂ ಇಬ್ರು ಹೇಳಿದ್ರು. ನನ್ನ ಡಿಕೆಶಿ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಒಟ್ಟಿಗೆ ಹೋಗ್ತೀವಿ. ಅಧಿವೇಶನ ಹಿನ್ನೆಲೆ ಗೊಂದಲವನ್ನ ತಿಳಿಗೊಳಿಸಿ ಅಂತ ಹೈಕಮಾಂಡ್ ಹೇಳಿತ್ತು. ಹೈಕಮಾಂಡ್ ನಿರ್ಧಾರ ನಾವಿಬ್ರು ಒಪ್ಕೋತೀವಿ ಅಂತ ಸಿಎಂ ಡಿಸಿಎಂ ಹೇಳಿಕೆ ಕೊಟ್ಟರು. ಅಧಿವೇಶನದಲ್ಲಿ ಬಿಜೆಪಿ ಜೆಡಿಎಸ್ ಅನ್ನ ಸಮರ್ಥವಾಗಿ ಎದುರಿಸ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಈಗ ರಾಜ್ಯ ಕಾಂಗ್ರೆಸ್ನಲ್ಲಾಗ್ತಾ ಇರುವಂತ ಇದೇ ಬೆಳವಣಿಗೆ, ಇದೇ ಗೊಂದಲ ಏನಿದೆ, ಇದನ್ನೇ ಪ್ರಶ್ನೆ ಮಾಡೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ರೆಡಿ ಆಗಿತ್ತು. ಅಧಿವೇಶನದಲ್ಲಿ ಇದು ಇನ್ನೂ ದೊಡ್ಡ ಗೊಂದಲಕ್ಕೆ ಕಾರಣವಾಗತ್ತೆ ಅನ್ನೋದು ಕೂಡ ಗಮನಕ್ಕೆ ಬಂದಿತ್ತು. ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಚರ್ಚೆ ನಡೆಸಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ನಂತರ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಸಿಎಂ ಮತ್ತು ಡಿಸಿಎಂ. ಅಲ್ಲಿ ಹೇಳದಂತ ಮಾತು, ಬೆಳಗಾವಿ ಅಧಿವೇಶನದಲ್ಲಿ ಒಗ್ಗಟ್ಟು ಪ್ರದರ್ಶನ ಅಂತ. ಯಾವುದೇ ಗೊಂದಲ ಇಲ್ಲ ನಮ್ಮಿಬ್ಬರ ಮಧ್ಯೆ. ಅಧಿವೇಶನ ಬೆಳಗಾವಿನಲ್ಲಿ ಪ್ರಾರಂಭ ಆಗ್ತದೆ. ನಾವು ಅಲ್ಲೂ ಕೂಡ ವಿರೋಧ ಪಕ್ಷದವರನ್ನ ಬಹಳ ಸಮರ್ಥವಾಗಿ ಇಲ್ಲಿವರೆಗೂ ಎದುರಿಸಿದ್ದೀವಿ, ಮುಂದೇನೂ ಕೂಡ ಎದುರಿಸ್ತೀವಿ. ಅದು ಬಿಜೆಪಿ ಇರ್ಬೋದು, ಜೆಡಿಎಸ್ ಇರ್ಬೋದು. ಸುಳ್ಳು ಅಪಪ್ರಚಾರಗಳನ್ನು, ಸುಳ್ಳು ಅಪವಾದಗಳನ್ನು ಮಾಡ್ತಕ್ಕಂಥದ್ದು ಬಿಜೆಪಿಯವರ ಚಾಳಿ, ಜೆಡಿಎಸ್ನವರ ಚಾಳಿ. ಇವರಿಬ್ಬರನ್ನು ಕೂಡ ಭಾಳ ಸಮರ್ಥವಾಗಿ ನಮ್ಮ ಸರ್ಕಾರ ಎದುರಿಸ್ತದೆ. ನಾನು ಡಿ.ಸಿ.ಎಂ ಇಬ್ಬರು ಕೂಡ, ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಇವರನ್ನು ಅಸೆಂಬ್ಲಿನಲ್ಲಿ ಭಾಳ ಸಮರ್ಥವಾಗಿ ಎದುರಿಸ್ತೇವೆ. ಅದಕ್ಕೆ ಬೇಕಾದಂಥ ಸ್ಟ್ರಾಟಜಿ ಏನು ಬೇಕೋ ಅದನ್ನು ಮಾಡಿದ್ದೀವಿ. ನಾವು ಇಬ್ಬರು ಸ್ಟ್ರಾಟಜಿ ಮಾಡ್ತಕ್ಕಂಥದ್ದು. ಯಾಕಂತಂದರೆ ಅವರು ಪತ್ರಿಕೆಗಳಲ್ಲೆಲ್ಲ ಹೇಳ್ತಾರೆ, ನಾವು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೀವಿ. ಇದು ಇಂಪಾಸಿಬಲ್. ನಾವು 142 ಜನ ಇರತಕ್ಕಂಥದ್ದು, ಅವರಿರೋದು 64 ಜನ ಮಾತ್ರ. ಕೆಲವು ಗೊಂದಲಗಳು ನಿರ್ಮಾಣ ಆಗಿದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಸುಮಾರು 1 ತಿಂಗಳಿಂದ ಗೊಂದಲಗಳು ನಿರ್ಮಾಣ ಆಗಿದ್ದಾವೆ. ನಾವು ಇಬ್ಬರೇ ಕೂತ್ಕೊಂಡು ಮಾತಾಡೋದು. 28ರ ಚುನಾವಣೆ ಭಾಳ ಮುಖ್ಯ, ಲೋಕಲ್ ಬಾಡೀಸ್ ಚುನಾವಣೆ ಭಾಳ ಮುಖ್ಯ, ಕಾರ್ಪೊರೇಷನ್ ಚುನಾವಣೆ ಮತ್ತು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ, ಗ್ರಾಮ ಪಂಚಾಯತ್ ಚುನಾವಣೆ, ಇವು ಭಾಳ ಮುಖ್ಯ. ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋದು. 28ರ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡಿದ್ದೇವೆ. ನಾವಿಬ್ಬರು, ಡಿ ಕೆ ಶಿವಕುಮಾರ್ ಅವರು, ನಾನು, ಹೇಗೆ ಅಸೆಂಬ್ಲಿ ಚುನಾವಣೆಯಲ್ಲಿ 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಕೆಲಸ ಮಾಡೋದು ಒಟ್ಟಿಗೆ, ಅದೇ ರೀತಿಯಲ್ಲಿ ಮುಂದೆನೂ ಕೂಡ ಒಟ್ಟಿಗೆ ಹೋಗ್ತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ದೀವಿ. ನಮ್ಮಲ್ಲಿ ಯಾವುದೇ ಡಿಫ್ರೆನ್ಸಸ್ ಇಲ್ಲ. ನನಗೆ, ಡಿ ಕೆ ಶಿವಕುಮಾರ್ಗೆ ಯಾವುದೇ ಡಿಫ್ರೆನ್ಸಸ್ ಇಲ್ಲ. ಇವತ್ತಿನವರೆಗೂ ಡಿಫ್ರೆನ್ಸಸ್ ಇಲ್ಲ, ಮುಂದೇನೂ ಡಿಫ್ರೆನ್ಸಸ್ ಇರಲ್ಲ. ಒಟ್ಟಿಗೆ ಹೋಗ್ತೀವಿ. ಭಾಳ ಮುಖ್ಯವಾಗಿ ತೀರ್ಮಾನ ಮಾಡಿರ್ತಕ್ಕಂಥದ್ದು, ನಾವಿಬ್ಬರೂ ಹೈಕಮಾಂಡ್ನವರು ಏನು ಹೇಳ್ತಾರೆ ಹಾಗೆ ಕೇಳೋದು. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದನ್ನು ಕೇಳೋದು. ಹೈಕಮಾಂಡ್ನವರು ಬಹುಶಃ ಈಗ ಅಸೆಂಬ್ಲಿ ಇರೋದ್ರಿಂದ ನಮಗೆ ಇಬ್ಬರಿಗೂ ಕೂಡ
ಈ ಗೊಂದಲಗಳೇನಿದ್ದಾವೆ ಇದನ್ನು ತಿಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ನಾವು ಹೈಕಮಾಂಡು ಏನು ತೀರ್ಮಾನ ಕೊಡ್ತದೆ, ಏನು ಡೈರೆಕ್ಷನ್ ಕೊಡ್ತದೆ, ಏನು ಇನ್ಸ್ಟ್ರಕ್ಷನ್ ಕೊಡ್ತದೆ, ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ದಿಸ್ ಈಸ್ ವಾಟ್ ಬಿಟ್ವೀನ್ ಡಿ.ಕೆ. ಶಿವಕುಮಾರ್ ಆ್ಯಂಡ್ ಮೈಸೆಲ್ಫ್ ಹ್ಯಾವ್ ಡಿಸೈಡೆಡ್. ಅವರು ಪತ್ರಿಕೆಗಳಲ್ಲೆಲ್ಲ ಹೇಳ್ತಾರೆ, ನಾವು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೀವಿ, ಇದು ಇಂಪಾಸಿಬಲ್. ನಾವು 142 ಜನ ಇರತಕ್ಕಂಥದ್ದು, ಅವರಿರೋದು 64 ಜನ ಮಾತ್ರ. JDSನಲ್ಲಿರೋದು ಎಷ್ಟು, 18. ಸೊ ಅವರಿಬ್ಬರು ಸೇರಿದ್ರು ಕೂಡ 84 ಆಗ್ಬೋದು, 82 ಆಗ್ಬೋದು ಹೊರತು ಅದಕ್ಕಿಂತ ಜಾಸ್ತಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಅದು ಇಟ್ಸ್ ಎ ಫುಟೈಲ್ ಎಕ್ಸಸೈಸ್ ಅಂತ ನನಗನ್ಸುತ್ತೆ. ಅವರು ಏನೇ ಮಾಡಿದ್ರು ಕೂಡ ಅಸೆಂಬ್ಲಿನಲ್ಲಿ, ಅವರು ಏನೇ ಆರೋಪಗಳನ್ನು ಮಾಡಿದ್ರು ಕೂಡ, ಸುಳ್ಳು ಆರೋಪಗಳನ್ನು ಮಾಡಿದ್ರು ಕೂಡ, ಅವೆಲ್ಲವನ್ನು ಕೂಡ ಸಮರ್ಥವಾಗಿ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹಿಂದೆ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡಿದ್ದಾರೆ ಆ ಪ್ರಕಾರ ಇವತ್ತು ನಾವು ಕೆಲಸವನ್ನು ನಾವು ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ಪಕ್ಷದ ವರಿಷ್ಠರು, ನಮ್ಮ ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ಹಿಂದೆನೂ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ, ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋದು ನಾವು ತೀರ್ಮಾನ ನಮ್ಮದು ಅಚಲ. ಚೀಫ್ ಮಿನಿಸ್ಟ್ರು, ನಾನು ಆವತ್ತು ಕಾಲದಲ್ಲಿ ಸಿದ್ದರಾಮಯ್ಯನವರು 3 ತಿಂಗಳು, ನನ್ನ 4 ತಿಂಗಳು ಹೈಕಮಾಂಡ್ ಆದೇಶದ ಮೇರೆಗೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಡಿ.ಕೆ. ಅಂತ ಹೇಳಿದಾಗ ಕೂಡ ಒಂದು ಶಬ್ದ ಆವತ್ತು ಕೂಡ ನಾನು ಮಾತಾಡಿಲ್ಲ. ಇವತ್ತು ಕೂಡ ಅಷ್ಟೇ, ಐ ಆಮ್ ವೆರಿ ಫರ್ಮ್. ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ. ಪಕ್ಷದ ವರಿಷ್ಠರು, ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ನಾವಿಬ್ಬರೂ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಮುಂದಕ್ಕೆ ಸರ್ಕಾರನ 28ಕ್ಕೆ ನಾವೇ ತರಲಿಕ್ಕೆ ಅನೇಕ ಕಾರ್ಯರೂಪವನ್ನು ನಾವು ರೂಪಿಸಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೇವೆ. ಏನು ಮುಖ್ಯಮಂತ್ರಿಗಳು ಈಗಾಗಲೇ ತಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ, ಆ ಸಂದೇಶಕ್ಕೆ, ಆ ಮಾತಿಗೆ ನಾನು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಸದ್ಯಕ್ಕೆ ಎದುರಾಗಿರೋದು ಅಧಿವೇಶನಕ್ಕಿಂತ ಮುಂಚಿತವಾಗಿ ಏನೂ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಧಿವೇಶನ ಮುಗಿಯೋ ತನಕ ಸಿಎಂ ಡಿಸಿಎಂ ಮಧ್ಯೆ ಕದನ ವಿರಾಮವ, ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ಕರ್ನಾಟಕ ನಾಯಕತ್ವ ಸಂಘರ್ಷ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಯಾವುದೇ ಸ್ಪಷ್ಟ ನಿರ್ಧಾರ ಇಲ್ಲ. ಸದ್ಯಕ್ಕೊಂದು ಅಲ್ಪ ವಿರಾಮ ಕೊಡಲಾಗಿದೆ. ಯಾವುದೇ ಸ್ಪಷ್ಟ ನಿರ್ಧಾರ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಆಗಿಲ್ಲ. ಹೈಕಮಾಂಡ್ ಹೇಳದಂತೆ ನಡ್ಕೋತೀವಿ ಅಂತ ಸಿಎಂ ಡಿಸಿಎಂ ಇಬ್ರು ಹೇಳಿದ್ದಾರೆ. ಹೈಕಮಾಂಡ್ ವರಿಷ್ಠರು ದೆಹಲಿಗೆ ಕರೆದ್ರೆ ಹೋಗ್ತೀವಿ ಅಂತ ಇಬ್ರು ಹೇಳಿರೋದು. ಅಧಿವೇಶನದಲ್ಲಿ ಮುಜುಗರ ತಪ್ಪಿಸೋದಕ್ಕೆ ಈ ಒಗ್ಗಟ್ಟು ಪ್ರದರ್ಶನ ನಡೀತು ಸಿಎಂ ಡಿಸಿಎಂ. ಈಗ ಎದುರಾಗ್ತಾ ಇರೋದೇ ಅಧಿವೇಶನದಲ್ಲಿ ಸರ್ಕಾರದ ಈ ಗೊಂದಲವನ್ನೇ ಮುಂದೆ ಇಟ್ಟು ವಿಪಕ್ಷಗಳು ದಾಳಿ ನಡೆಸೋದಕ್ಕೆ ರೆಡಿಯಾಗಿದೆ. ಅದು ಆಡಳಿತಾರೂಢ ಪಕ್ಷಕ್ಕೂ ಕೂಡ ಗೊತ್ತಿದೆ. ಅಲ್ಲಿ ಆಗುವಂತ ಮುಜುಗರವನ್ನ ತಪ್ಪಿಸಿಕೊಳ್ಳೋದಕ್ಕೆ ಈಗ ಒಗ್ಗಟ್ಟು ಪ್ರದರ್ಶನ ನಡೀತು. ಬೆಳಗಾವಿ ಅಧಿವೇಶನದಲ್ಲೂ ಒಗ್ಗಟ್ಟು ಪ್ರದರ್ಶನ ಮಾಡ್ತೀವಿ ಅಂತ ಸಿಎಂ ಡಿಸಿಎಂ ಇಬ್ರು ಹೇಳಿದ್ರು. ಡಿಸೆಂಬರ್ 19ರ ನಂತರ ನಾಯಕತ್ವ ಸಂಘರ್ಷ ಮತ್ತೆ ಶುರುವಾಗುತ್ತಾ. ಈಗೊಂದು ಚಿಕ್ಕ ಅಲ್ಪ ವಿರಾಮ ಬಿದ್ದಿದೆ. ಡಿಸೆಂಬರ್ 8ರಿಂದ ಡಿಸೆಂಬರ್ 19ರ ತನಕ ಬೆಳಗಾವಿ ಅಧಿವೇಶನ ಇದೆ. ಏನೇ ನಿರ್ಧಾರ ಆಗ್ಬೇಕಿದ್ರು ಡಿಸೆಂಬರ್ 8ರ ಒಳಗಡೆ ಆಗ್ಬೇಕಾಗಿತ್ತು. ಆದ್ರೆ ತರಾತುರಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳೋ ಪರಿಸ್ಥಿತಿಯಲ್ಲಿ ಹೈಕಮಾಂಡು ಇಲ್ಲ, ತರಾತುರಿಯಲ್ಲಿ ನಿರ್ಧಾರ ಮಾಡಿ ಅನ್ನೋ ಒತ್ತಡ ಹಾಕುವಂತಹ ಪರಿಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಇಲ್ಲ. ಹಾಗಾಗಿ ಅಧಿವೇಶನ ಮುಗಿಯೋ ತನಕ ಈಗೊಂದು ಅಲ್ಪ ವಿರಾಮ. ಡಿಸೆಂಬರ್ 8ರಿಂದ 19ರ ತನಕ ಬೆಳಗಾವಿ ಅಧಿವೇಶನ ಇದೆ. ಬೆಳಗಾವಿ ಅಧಿವೇಶನದ ಕಾರಣಕ್ಕೆ ಸಿಎಂ ಡಿಸಿಎಂ ಇಬ್ರು ಒಗ್ಗಟ್ಟು ಪ್ರದರ್ಶನ ಮಾಡೋದು. ಸಿಎಂ ಮನೆಗೆ ಡಿ.ಕೆ. ಶಿವಕುಮಾರ್ ಬಂದ್ರು ಬೆಳಗ್ಗೆ 10 ಗಂಟೆಗೆ. ಒಟ್ಟಿಗೆ ಕೂತು ಬ್ರೇಕ್ಫಾಸ್ಟ್ ಮಾಡಿದ್ರು. ಸುಮಾರು 40 ನಿಮಿಷ ಚರ್ಚೆ ನಡೆಸಿದ್ರು. ಅದಾದ ನಂತರವೂ ಸ್ವಲ್ಪ ಚರ್ಚೆ ನಡೆಯಿತು. ಆಮೇಲೆ ನಡೀತು ಸುದ್ದಿಗೋಷ್ಠಿ. ಅಲ್ಲಿ ಹೇಳಿದ್ದು, ನಮ್ಮ ನಡುವೆ ಯಾವುದೇ ಗೊಂದಲ ಇಲ್ಲ, ಒಟ್ಟಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ, ಒಟ್ಟಿಗೆ ನಡೀತೀವಿ ಅಂತ. ಸೋಮವಾರದಿಂದ ಆರಂಭ ಆಗತ್ತೆ ಸಂಸತ್ ಅಧಿವೇಶನ. ಅದು ಮುಗಿಯೋದು ಡಿಸೆಂಬರ್ 19ಕ್ಕೆ. ಬೆಳಗಾವಿ ಅಧಿವೇಶನ ಕೂಡ ಡಿಸೆಂಬರ್ 19ಕ್ಕೆ ಮುಗಿಯುತ್ತೆ.
ಈ ಡಿಸೆಂಬರ್ 19ರ ನಂತರ ಏನಾಗುತ್ತೆ ಅದು ಈಗಿರುವಂತ ಕುತೂಹಲ. ಸಿಎಂ ಡಿಸಿಎಂ ಇಬ್ಬರನ್ನೂ ದೆಹಲಿಗೆ ಕರೆಸೋ ಸಾಧ್ಯತೆ ಇದೆ. ಡಿಸೆಂಬರ್ ಕೊನೆ ವಾರದಲ್ಲಿ ವರಿಷ್ಠರು ಈ ಗೊಂದಲಕ್ಕೆ ಒಂದು ಪರಿಹಾರ ಸೂತ್ರ ಕೊಡುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೊಂದು ಅಲ್ಪ ವಿರಾಮ ಬಿದ್ದಿದೆ ಈ ಗೊಂದಲಕ್ಕೆ. ಅಧಿಕಾರ ಹಂಚಿಕೆಯ ಬಗ್ಗೆ ಬಹಿರಂಗ ಹೇಳಿಕೆಗಳಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಅಧಿವೇಶನ ಮುಗಿಯೋ ತನಕ ನಾಯಕತ್ವ ಬದಲಾವಣೆ ಚರ್ಚೆಗೆ ಬ್ರೇಕ್ ಬಿದ್ದಿದೆ. ಅಧಿವೇಶನ ಮುಗಿಯೋ ತನಕ ಬಹಿರಂಗ ಹೇಳಿಕೆಯನ್ನ ಯಾರು ಕೊಡಬೇಡಿ ಅನ್ನೋದು ಹೈಕಮಾಂಡ್ ನಿಂದ ಬಂದಂತ ಸೂಚನೆ. ಅಧಿವೇಶನ ಮುಗಿಯೋ ತನಕ ಈ ತರದ ಬಹಿರಂಗ ಹೇಳಿಕೆ ಯಾರು ಕೊಡಬಾರದು ಅಂತ ದೆಹಲಿಯಿಂದಲೇ ಈಗ ಸೂಚನೆ ಬಂದಿದೆ. ಅಧಿವೇಶನ ಮುಗಿದ ನಂತರ ವರಿಷ್ಠರು ಸಿಎಂ ಡಿಸಿಎಂ ಇಬ್ಬರಿಗೂ ದೆಹಲಿ ಕರೆಸ್ಕೋಬಹುದು. ಡಿಸೆಂಬರ್ 19ರ ನಂತರ ಹೈಕಮಾಂಡ್ ಸಿಎಂ ಡಿಸಿಎಂ ಇಬ್ಬರನ್ನೂ ಕರೆದು ಮಾತಾಡತ್ತೆ ಅನ್ನೋ ವಿಶ್ವಾಸದಲ್ಲಿ ಡಿಸಿಎಂ ಕೂಡ ಇದ್ದಾರೆ. ಸದ್ಯಕ್ಕೆ ಬಹಿರಂಗ ಹೇಳಿಕೆ ನೀಡಬಾರದು ಅಂತ ಎರಡೂ ಬಣಗಳಿಗೆ ಹೈಕಮಾಂಡ್ ಸ್ಪಷ್ಟವಾದ ಸೂಚನೆ ಕೊಟ್ಟಿದೆ. ಈ ಹೇಳಿಕೆಗಳನ್ನ ಕೊಡೋದ್ರಿಂದಲೇ ಗೊಂದಲ ಶುರುವಾಗೋದು. ಆ ಬಣದವ್ರು ಹೇಳಿಕೆ ಕೊಟ್ರು ಅಂತ ಈ ಬಣದವ್ರು ಅದಕ್ಕೆ ಪ್ರತಿಯಾಗಿ ಹೇಳಿಕೆ ಕೊಡೋದು. ಒಟ್ನಲ್ಲಿ ಇದೇ ಗೊಂದಲಕ್ಕೆ ಕಾರಣ ಆಗಿರೋದು. ಯಾರೂ ಬಹಿರಂಗ ಹೇಳಿಕೆಯನ್ನ ಕೊಡಬಾರದು ಅಂತ ಸ್ಪಷ್ಟವಾದ ಸೂಚನೆ ಹೈಕಮಾಂಡ್ ನಿಂದ ಬಂದಿದೆ. ಈಗ ಡಿಕೆ ಶಿವಕುಮಾರ್ ಅವರು ಕೂಡ ನಿರೀಕ್ಷೆ ಮಾಡ್ತಾ ಇರೋದು ಡಿಸೆಂಬರ್ 19ರ ನಂತರ ಕರೆದು ಮಾತಾಡತ್ತೆ ಹೈಕಮಾಂಡ್ ಅಂತ. ಸದ್ಯಕ್ಕಂತೂ ಒಂದು ಅಲ್ಪ ವಿರಾಮ ಬಿದ್ದಿದೆ ಈ ಗೊಂದಲಕ್ಕೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿತು, ಈಗ ಡಿನ್ನರ್ ಮೀಟ್. ಸಿಎಂ ಸಿದ್ದರಾಮಯ್ಯನವರಿಗೆ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಮಂಗಳವಾರ ರಾತ್ರಿ ಊಟಕ್ಕೆ ಬನ್ನಿ ಅಂತ ಸಿದ್ದರಾಮಯ್ಯನವರಿಗೆ ಡಿಕೆ ಶಿವಕುಮಾರ್ ಆಹ್ವಾನ ಕೊಟ್ಟಿದ್ದಾರೆ. ಡಿನ್ನರ್ ಮೀಟ್ ಬಗ್ಗೆ ಪ್ರೆಸ್ ಮೀಟ್ ನಲ್ಲೂ ಹೇಳಿದ್ರು ಸಿದ್ದರಾಮಯ್ಯನವರು. ಡಿನ್ನರ್ ಮೀಟ್ಗೆ ಹೋಗೋ ಬಗ್ಗೆ ಇನ್ನೂ ನಿರ್ಧಾರ ಮಾಡಿಲ್ಲ ಸಿಎಂ. ಬ್ರೇಕ್ಫಾಸ್ಟ್ ಮೀಟಿಂಗ್ ನ ನಂತರ ಪ್ರೆಸ್ ಮೀಟ್ ಮಾಡಿದಾಗ್ಲೂ ಸಿಎಂ ಇದ್ರ ಬಗ್ಗೆ ಮಾತಾಡಿದ್ರು. ಡಿಕೆ ಶಿವಕುಮಾರ್ ಕರೆದಿದ್ರು ಬನ್ನಿ ಡಿನ್ನರ್ಗೆ ಅಂತ. ಆದ್ರೆ ಮುಂಚೆ ಡಿಸೈಡ್ ಆಗಿದೆ ಬ್ರೇಕ್ಫಾಸ್ಟ್ಗೆ ಬನ್ನಿ ನಮ್ಮನೆಗೆ ಅಂತ ನಾನು ಕರೆದೆ ಅಂತ. ಸೊ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿತು. ಮಂಗಳವಾರ ರಾತ್ರಿ ಊಟಕ್ಕೆ ಬನ್ನಿ ಅಂತ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಇನ್ವೈಟ್ ಮಾಡಿದ್ದಾರೆ. ಆದ್ರೆ ಇನ್ನೂ ಡಿಸೈಡ್ ಮಾಡಿಲ್ಲ ಸಿದ್ದರಾಮಯ್ಯನವರು. ಸಿಎಂ ಸಮಯ ನೀಡಿದ್ರೆ ಮಂಗಳವಾರ ರಾತ್ರಿ ಡಿಕೆ ಮನೆಯಲ್ಲಿ ಡಿನ್ನರ್ ನಡೆಯುತ್ತೆ. ಇಷ್ಟು ದಿನ ನಡೆದಿದ್ದು ಒಂಥರದ ಗೊಂದಲ. ಈಗ ಮೇಲ್ನೋಟಕ್ಕಾದ್ರೂ ಅದನ್ನ ಬಗೆಹರಿಸ್ಕೋಬೇಕು. ಬ್ರೇಕ್ಫಾಸ್ಟ್ ಆಯ್ತು, ಈಗ ಡಿನ್ನರ್ ಮೀಟಿಂಗ್ ತಯಾರಿ ನಡೀತಾ ಇದೆ. ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀವಿ ಡಿಕೆ ಶಿವಕುಮಾರ್ ಅವರು ಹೇಗಿದ್ದಾರೆ ಅಂತ. ಶಾಂತಿ ಮಂತ್ರವನ್ನ ಪಠಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ಡಿಕೆ ಸುರೇಶ್ ಇದ್ದಾರೆ. ಅವರು ರಣತಂತ್ರ ಹೆಣೆದಿದ್ದಾರೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋದು ಕರ್ತವ್ಯ ಅಂತ ಹೇಳಿದ್ದಾರೆ ಡಿಕೆ ಸುರೇಶ್. ಅಧಿಕಾರ ಹಂಚಿಕೆ ಒಪ್ಪಂದವನ್ನ ಮತ್ತೊಮ್ಮೆ ನೆನಪು ಮಾಡಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್. ಇಲ್ಲಿ ಡಿಕೆ ಶಿವಕುಮಾರ್ ಶಾಂತಿ ಮಂತ್ರವನ್ನ ಪಠಿಸ್ತಾ ಇದ್ದಾರೆ. ಬೆಳಿಗ್ಗೆ ಎದ್ದು ಸಿಎಂ ಸಿದ್ದರಾಮಯ್ಯನವರ ಮನೆಗೆ ಬಂದ್ರು, ಬ್ರೇಕ್ಫಾಸ್ಟ್ ಮಾಡಿದ್ರು, ಚರ್ಚೆ ನಡೀತು, ಪ್ರೆಸ್ ಮೀಟು, ಅಲ್ಲೂ ನಗ್ನಗ್ತಾ ಕೂತಿದ್ರು, ಒಗ್ಗಟ್ಟಿನ ಮಂತ್ರ ಪಠಿಸಿದ್ರು, ಶಾಂತಿ ಮಂತ್ರ. ಆದ್ರೆ ಡಿಕೆ ಸುರೇಶ್ ದೆಹಲಿಯಲ್ಲಿದ್ದಾರೆ, ಅಲ್ಲಿ ರಣತಂತ್ರ ಹೆಣಿತಾ ಇದ್ದಾರೆ. ಅಧಿಕಾರ ಹಂಚಿಕೆ ಒಪ್ಪಂದವನ್ನ ಮತ್ತೊಮ್ಮೆ ನೆನಪು ಮಾಡಿಕೊಟ್ಟಿದ್ದಾರೆ. ಜನರಿಗೆ ಮಾತು ಕೊಟ್ಟಿದ್ದಾರೆ, ಅದರಂತೆ ಸಿಎಂ ಡಿಸಿಎಂ ನಡ್ಕೋತಾರೆ. ಸಿಎಂ ಡಿಸಿಎಂ ಕೊಟ್ಟ ಮಾತನ್ನ ಈಡೇರಿಸ್ತಾರೆ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಸಿಎಂ ಕೊಟ್ಟ ಮಾತಿನಂತೆ ನಡ್ಕೋಬೇಕು ಅಂತ ನಾನು ಹೇಳೇ ಇಲ್ಲ ಅಂದಿದ್ದಾರೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋದು ಕರ್ತವ್ಯ ಅಂತ ಮಾತ್ರ ಹೇಳಿದ್ದೀನಿ, ಆದ್ರೆ ಮುಖ್ಯಮಂತ್ರಿಗಳು ನಡ್ಕೋಬೇಕು ಅಂತ ನಾನು ಹೇಳಿಲ್ಲ ಅನ್ನೋದು ಡಿಕೆ ಸುರೇಶ್ ಅವರ ಹೇಳಿಕೆ. ಯಾಕಂತಂದ್ರೆ ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ದಾರೆ, ಆ ಮಾತಿನಂತೆ ನಡ್ಕೋಬೇಕಾಗಿರುವಂಥದ್ದು ಅವ್ರ ಕರ್ತವ್ಯ ಆಗಿದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದನ್ನ ಈಡೇರಿಸ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ಸ್ಪಷ್ಟನೆ ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಈಗ ಅವರಿಬ್ಬರೇ ನಾಯಕರುಗಳು ಅವರ ಸ್ವತಃ ಬಾಯಿಂದನೇ ನಿಮ್ಮ ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತಾಡಿರೋದ್ರಿಂದ ಮತ್ತೊಬ್ಬರು ಅದ್ರ ಬಗ್ಗೆ ಮಾತಾಡದೆ ಅದಕ್ಕೆ ಹೆಚ್ಚಿನ ಅರ್ಥ ಬರೋದಿಲ್ಲ. ಶಿವಕುಮಾರ್ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ಗಾಂಧಿ ಕುಟುಂಬದ ತ್ಯಾಗ ಮತ್ತು ಬಲಿದಾನದ ವಿಚಾರಗಳನ್ನ ಎಲ್ಲ ಸಂದರ್ಭಗಳಲ್ಲೂ ಕೂಡ ಹೇಳ್ತಾ ಇರ್ತಾರೆ. ಇದು ಒಂದೇ ಸಂದರ್ಭ ಅಲ್ಲ. ಸೊ ಏನು ಶ್ರೀಮತಿ ಸೋನಿಯಾ ಗಾಂಧಿ ಅವರು ತಗೊಂಡಂಥ ಅನೇಕ ನಿರ್ಧಾರಗಳನ್ನು ಅವರು ಯಾವತ್ತೂ ಕೂಡ ಹೃದಯದಿಂದ ಅವರು ಪದೇ ಪದೇ ವಿಚಾರಗಳನ್ನು ತಿಳಿಸುವಂಥ ಕೆಲಸವನ್ನು ಕಾರ್ಯಕರ್ತರಿಗೆ ಮತ್ತು ಮುಖಂಡರುಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದು ಹೊಸದ.
ಸರ್, ಈಗ ಪದೇ ಪದೇ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಿರ್ತಾರೆ, ಯಾವಾಗಲೂ ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಜೊತೆಗೆ ಮಾಡಿರೋ ಕೆಲಸಕ್ಕೆ ನನಗೆ ಕೂಲಿ ಸಿಕ್ಕೇ ಸಿಗುತ್ತೆ ಅಂತ. ಅದು ಸಿಗುತ್ತಾ? ಅಲ್ಲ, ಈಗ ನೋಡಿ, ಈಗ ಕೂಲಿ ಸಿಗುತ್ತಾ ಇಲ್ವಾ ಅನ್ನೋದಲ್ಲ. ಈಗ ಏನು ಅವ್ರ ಅಧ್ಯಕ್ಷರಾಗಿದ್ದಾರೆ, ಏನು ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಅದೆಲ್ಲವೂ ಕೂಡ ಒಂದು ಪಕ್ಷದ ಒಂದು ಕೊಡುಗೆ. ಸೊ ಹಾಗಾಗಿ ಅದ್ರ ಬಗ್ಗೆ ಮತ್ತೆ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಗೊಂದಲಗಳು ನಿವಾರಣೆ ಆಗಿದ್ವಂತ ಸರ್. ಈಗ ಗೊಂದಲಗಳು ಏನಿದ್ವು ನೋಡ್ರಿ, ಗೊಂದಲಗಳಿಗೆ ತೆರೆ ಎಳೆಯುವ ಪ್ರಯತ್ನವನ್ನ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಬ್ರು ಸೇರಿ ಮಾಡಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದನ್ನ ವರಿಷ್ಠರು ಇನ್ನೂ ಹೆಚ್ಚಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ನಾನು ಇರ್ಲೇ ಇಲ್ಲ, ಸಿಎಂ ಡಿಸಿಎಂ ಏನ್ ಮಾತಾಡಿದ್ದಾರೆ ನನಗೆ ಗೊತ್ತಿಲ್ಲ ಅಂತ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ಸಿಎಂ ಮತ್ತು ಡಿಸಿಎಂ ಸಭೆ ಮಾಡಿದ್ರು, ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ನನಗೂ ಗೊತ್ತು ಅಂತ ಪೊನ್ನಣ್ಣ ಹೇಳಿಕೆ ಕೊಟ್ಟಿರೋದು. ಸಿಎಂ ಮನೆಗೆ ಡಿಸಿಎಂ ಬಂದಾಗ ಅಲ್ಲಿ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರಿದ್ರು. ಆದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನ್ ನಡೀತು ಆ ಜಾಗದಲ್ಲಿ ನಾನು ಇರ್ಲಿಲ್ಲ ಅಂತ ಪೊನ್ನಣ್ಣ ಹೇಳಿಕೆ ಕೊಟ್ಟಿರೋದು. ಸಭೆಯಲ್ಲಿ ನಾನು ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ. ಅವರಿಬ್ಬರು ಮಾತಾಡ್ಲಿಕ್ಕೋಸ್ಕರ ಇವತ್ತು ಸಭೆ ಇದ್ದಿದ್ದು. ತಿಂಡಿಗೆ ಇದ್ದಾಗ ನಾನು ಅಲ್ಲಿ ತಿಂಡಿ ಮಾಡೋದಕ್ಕೆ ಸೌಜನ್ಯಕ್ಕೆ ನಾನು ತಿಂಡಿಗೆ ಸೇರಿಸ್ಕೊಂಡ್ರು ಅಷ್ಟೇ. ನಂತರ ಅವರು ಚರ್ಚೆ ಮಾಡಿದ್ದಾರೆ. ಚರ್ಚೆಯಲ್ಲಿ ಏನು ನಡೆದಿದೆ ಅಂತೇಳಿ ಅವ್ರು ಈಗಾಗಲೇ ಸುದೀರ್ಘವಾಗಿ ನಮಗೆಲ್ಲ ತಿಳಿಸಿದ್ದಾರೆ. ಅದು ಬಿಟ್ಟರೆ ನಿಮ್ಗೆ ಎಷ್ಟು ಮಾಹಿತಿ ಇದೆ ಅಷ್ಟೇ ನನಗೂ ಕೂಡ. ಹೈಕಮಾಂಡ್ ನಾಯಕರು ನಿಮ್ಮನ್ನ ಕಾಂಟ್ಯಾಕ್ಟ್ ಇಲ್ಲ ಇಲ್ಲ, ಅದು ಹಂಗಲ್ಲ. ನಾನು ಸಾಹೇಬ್ರ ಜೊತೆ ಇರ್ತೀನಲ್ಲ. ಕೆಪಿಸಿಸಿ ಮಾತಾಡ್ತಾ ಕೂಡ ಡಿ.ಕೆ. ಅವ್ರ ನಿಮ್ಮ ಹೆಸರು ಉಲ್ಲೇಖ ಮಾಡಿ ಕೊಟ್ಟ ಮಾತಿನ ಬಗ್ಗೆ ಮಾತಾಡೋದು ಮಾರ್ಮಿಕವಾಗಿ. ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ನಿಮ್ಮನ್ನು ಸಂಪರ್ಕ ಮಾಡಿ ನೀವು ಅಲ್ಲ, ಈಗ ಸ್ಪಷ್ಟಪಡಿಸ್ತೀನಿ, ನಾನೇನು ಫೆಸಿಲಿಟೇಟ್ ಮಾಡಲಿಲ್ಲ. ಹೈಕಮಾಂಡ್ನವರು ಜೊತೆಗೆ ಇರ್ತೀನಲ್ಲ, ಅದಕ್ಕೆ ದೂರವಾಣಿ ಕೊಡಿ ಅವ್ರಿಗೆ ಅಂತೇಳಿ ಫೋನ್ ಮಾಡಿದ್ರು, ಬಿಟ್ಟರೆ ಬೇರೆ ಏನೂ ಇಲ್ಲ. ಒಂದನೇದು ಇದೊಂದು ಈ ಥರ ಕೋರ್ಟ್ ಇದೆ ಅಂತ ಯಾರೋ ಇದು ಹೇಳಿದ್ದಾರೆ ಅಂತ ಹೇಳೋದನ್ನ, ಅದಕ್ಕೆ ನಾನೀಗ ಪೊನ್ನಣ್ಣವ್ರಿಗೂ ಹೇಳಿದ್ದೀನಿ ಅದನ್ನ ಅಂತ ಹೇಳಿದ್ರು. ಬಿಟ್ಟರೆ ನೀವು ವಿಶ್ಲೇಷಣೆ ಮಾಡ್ತಾ ಇದ್ದೀರಿ. ನೀವು ಇಲ್ಲಿ ಮಾತಾಡಿ ಆಮೇಲೆ ಡೆಲ್ಲಿ ಕರಿತೀವಿ ಅನ್ನೋ ಒಂದು ಸಂದೇಶ ಇದೆ. ಡೆಲ್ಲಿಗೆ ಮತ್ತೆ ಯಾವಾಗ ಕರಿಬಹುದು ಇಬ್ರು ನಾಯಕರನ್ನ? ಡೆಲ್ಲಿ ಹೋಗುವಂಥದ್ದು ಯಾವುದು ಇಲ್ಲ, ಡೆಲ್ಲಿಗೆ ಹೋಗೋ ಕಾರ್ಯಕ್ರಮ ಇಲ್ಲ. ಈಗ ಬೆಳಗಾಂ ಹೋಗೋವರೆಗೂ ದೆಹಲಿಗೆ ಹೋಗಲ್ಲ ಏಪ್ರಿಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.